ನಾವು ಪ್ರತಿಯೊಬ್ಬರು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತ ಅನ್ಕೊಂತಾನೆ ಇರ್ತೀವಿ. ಆದ್ರೆ ಇದೊಂದೇನೆ ನಮ್ಮ ಡೈಲಿ ಜೀವನನ ಹಾಳು ಮಾಡ್ತಾ ಇರೋದು. ನಮ್ಮ ಇಂಡಿಯಾದಲ್ಲಿರೋ ಎಷ್ಟು ಬಡ ಜನಗಳನ್ನ ಇನ್ನೂ ಬಡತನದಲ್ಲಿ ನೂಗ್ತಿರೋದೇ ಇದು. ನೀವು ದೊಡ್ಡ ದೊಡ್ಡ ಸರಾಯಿ ಕಂಪ್ನಿಗಳು, ಸಿಗರೆಟ್ ಕಂಪ್ನಿಗಳು ಸರಾಯಿ ಸಿಗರೆಟ್ ಸೆಲ್ ಮಾಡ್ತವೆ ಅಂತ ಅನ್ಕೊಂಡಿದ್ದೀರಾ, ಆದರೆ ಅವ್ರು ಸೆಲ್ ಮಾಡ್ತಿರೋದು ಇದನ್ನೇ. ನಾವು ಯಾವುದಾದ್ರೂ ಒಂದು ಮೋಟಿವೇಶನ್ ವಿಡಿಯೋ ನೋಡಿದ ತಕ್ಷಣ ನೆಕ್ಸ್ಟ್ ನನ್ನ ಲೈಫ್ ವೇವ್ ಚೇಂಜ್ ಮಾಡ್ಕೊತೀನಿ ಅಂತ ಅನ್ಕೊಂತೀವಿ. ಆ ವಿಡಿಯೋ ಕಂಪ್ಲೀಟ್ ಆದ್ಮೇಲೆ ನಾವು ಮುಂಚೆ ಹೆಂಗಿದ್ವೋ ಹಂಗೆ ವಾಪಸ್ ಆಗ್ತೀವಿ. ಅದಕ್ಕೆ ಕಾರಣನೂ ಇದೇನೆ. ನಮ್ಮನ್ನ ಉದ್ಧಾರ ಮಾಡೋದು ಇದೇನೆ, ನಮ್ಮನ್ನ ಹಾಳು ಮಾಡೋದು ಕೂಡ ಇದೇನೆ. ಇದನ್ನ ಯೂಸ್ ಮಾಡ್ಕೊಂಡು ಎಷ್ಟೋ ಶ್ರೀಮಂತರಾಗ್ತಾನೆ ಹೋಗ್ತಾ ಇದ್ದಾರೆ. ನಮ್ಮ ಬಡವರು ಇದನ್ನ ಯೂಸ್ ಮಾಡಕ್ ಗೊತ್ತಿಲ್ದಲೆ ಇನ್ನೂ ಬಡವರಾಗ್ತಾನೆ ಹೋಗ್ತಾ ಇದ್ದಾರೆ. ಹಾಗಿದ್ರೆ ಇದೇನು, ಹೇಗೆ ಇದು ಒಬ್ಬ ಮನುಷ್ಯನ ಜೀವನನ ಝೀರೋ ಇಂದ ಹೀರೋ ಮಾಡುತ್ತೆ, ಹೀರೋ ಇಂದ ಝೀರೋ ಮಾಡುತ್ತೆ? ನಾನು ಬೆಳಿಗ್ಗೆ ಎದ್ದು ನನ್ನ ಮೊಬೈಲ್ ನೋಡಿದಾಗ ನನ್ನ ಮೊಬೈಲಲ್ಲಿ ಇನ್ಸ್ಟಾಗ್ರಾಮಿಂದ ಏನೋ ನೋಟಿಫಿಕೇಶನ್ ಬಂದಿರುತ್ತೆ. ಆ ನೋಟಿಫಿಕೇಶನ್ ಚೆಕ್ ಮಾಡೋಕ್ಕೆ ಅಂತ ನಾನು ಮೊಬೈಲ್ ಓಪನ್ ಮಾಡ್ತೀನಿ. ಆ ನೋಟಿಫಿಕೇಶನ್ ನೋಡಿ ಹಂಗೆ ನಾನು ರೀಲ್ಸ್ ನೋಡ್ದಾಗ ಕೂತ್ಕೊಂತೀನಿ. ರೀಲ್ಸ್ ನೋಡ್ತಾ ನನಗೆ ಟೈಮ್ ಹೋಗಿರೋದೇ ಗೊತ್ತಾಗಿರಲ್ಲ. ಆಮೇಲೆ ನನಗೆ ಟೈಮ್ ನೋಡಿದಾಗ ಗೊತ್ತಾಗುತ್ತೆ ಎಷ್ಟೊಂದು ಟೈಮ್ ಆಗಿದೆ ಅಂತ. ನಾನು ಸಡನ್ನಾಗಿ ಹೋಗಿ ರೆಡಿಯಾಗಿ ನಾನು ಬೈಕಲ್ಲೋ ಬಸ್ಸಲ್ಲೋ ಆಫೀಸ್ಗೆ ಹೋಗ್ತೀನಿ. ಅವತ್ತಿನ ದಿವಸ ಆಫೀಸಿಗೆ ಲೇಟಾಗಿ ಬಂದಿದ್ಯಾ ಅಂತ ನನ್ನ ಬಾಸ್ ಹತ್ರ ಬೈಸ್ಕೊತೀನಿ. ಈ ನನ್ನ ಮಗ ಬಾಸು ನನಗೆ ಬೆಳಗ್ಗೆ ಬೈದು ಮೂಡ್ ಔಟ್ ಮಾಡ್ತಾನೆ ಅಂತ ನಾನೇನು ಮಾಡ್ತೀನಿ, ಜೋಬಲ್ಲಿದ್ದ ಒಂದು ಸಿಗರೆಟ್ ಪ್ಯಾಕೆಟಿಂದ ಒಂದು ಸಿಗರೆಟ್ ತಗೊಂಡು ನಾನು ಸೇದ್ತೀನಿ. ನನಗೆ ಆ ಸಿಗರೆಟ್ ಸೇದಿದ ತಕ್ಷಣ ರಿಲೀಫ್ ಅನಿಸುತ್ತೆ, ಸ್ಟ್ರೆಸ್ ಕಮ್ಮಿ ಆಗುತ್ತೆ. ಮತ್ತೆ ನಾನು ಕೆಲಸ ಮಾಡೋಕ್ಕೆ ಕುತ್ಕೊಂತೀನಿ. ಕೆಲಸ ಮಾಡ್ತಾ ಮತ್ತೆ ನನಗೆ ಇನ್ನೊಂದು ಸಿಗರೆಟ್ ಸೇದಬೇಕನ್ಸುತ್ತೆ. ಮತ್ತೆ ನಾನು ಇನ್ನೊಂದು ಸಿಗರೆಟ್ನ ತಗೊಂಡೋಗಿ ಸೇದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸಿಗರೆಟ್ ಸೇತಾ ಮೊಬೈಲ್ ನೋಡ್ಬೇಕಾದ್ರೆ ಮತ್ತೆ ನಾನು ರೀಲ್ಸ್ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಮತ್ತೆ ನನಗೆ ಅಲ್ಲಿ ಟೈಮ್ ಹೋಗೋದು ಗೊತ್ತಾಗಲ್ಲ. ಆಮೇಲೆ ಸಂಜೆ ಆಗೋ ಅಷ್ಟೊತ್ತಿಗೆ ಕೊಟ್ಟಿದ್ದ ಕೆಲಸ ಮಾಡಿಲ್ಲ ಅಂತ ನಮ್ಮ ಬಾಸ್ ಹತ್ರ ಬೈಸ್ಕೊಂಡು ಮತ್ತೆ ನಾನು ಮನೆಗೆ ಹೋಗ್ತೀನಿ. ಮನೆಗೆ ಹೋಗೋ ದಾರಿನಲ್ಲಿ ನನಗಾಗಿದ್ದು ಇವತ್ತು ಸ್ಟ್ರೆಸ್ನ ಕಮ್ಮಿ ಮಾಡಬೇಕು ಅಂತ ಪಕ್ಕದಲ್ಲೊಂದು ಬಾರ್ ಕಾಣ್ತಾ ಇರುತ್ತೆ. ಆ ಬಾರ್ ನನ್ನನ್ನು ಕರಿತಾ ಇರುತ್ತೆ, ಬಾ ಗುರು ಇವತ್ತು ಯಾಕೆ ಹಂಗೆ ಹೋಗ್ತಿದ್ಯಾ, ಎಣ್ಣೆ ಹೊಡ್ಕೊಂಡು ಹೋಗು ಅಂತ. ನನಗೆ ಟೆಂಪ್ಟ್ ಆಗಿ ನಾನೇನು ಮಾಡ್ತೀನಿ, ಎಣ್ಣೆ ಹೊಡ್ಕೊಂಡು ಮನೆಗೆ ಹೋಗ್ತೀನಿ. ಮನೆಗೆ ಹೋದ್ಮೇಲೆ ಊಟ ಮಾಡಿ ಮಲ್ಕೊತೀನಿ. ಮಲ್ಕೊಳಕ್ಕೂ ಮುಂಚೆ ಸ್ವಲ್ಪ ಹೊತ್ತು ಫೋನ್ ನೋಡಿ ಮಲ್ಕೊಳ್ಳೋಣ ಅಂತ ಫೋನ್ ಇಟ್ಕೊತೀನಿ. ಮತ್ತೆ ಅದೇ ರೀಲ್ಸ್ನ ಸ್ಕ್ರೋಲ್ ಮಾಡ್ಕೊಂಡು ಕೂತ್ಕೊಂತೀನಿ. ಟೈಮ್ ಅಷ್ಟೊತ್ತಿಗೆ 1 ರಿಂದ 2 ಗಂಟೆ ಆಗಿರುತ್ತೆ. ಮತ್ತೆ ನಾನು ಅವಾಗ ಮಲ್ಕೊತೀನಿ. ಲೇಟಾಗಿ ಮಲಗಿದ್ರಿಂದ ಮತ್ತೆ ನಾಳೆ ಬೆಳಿಗ್ಗೆ ಲೇಟಾಗಿ ಎದ್ದೇಳ್ತೀನಿ. ಮತ್ತೆ ಯಾವ್ದಾದ್ರು ನೋಟಿಫಿಕೇಶನ್ ನೋಡ್ತೀನಿ. ಮತ್ತೆ ಮೊಬೈಲ್ ಇಟ್ಕೊಂಡು ಕೂತ್ಕೊಂತೀನಿ. ಇದೇ ಪ್ರೋಸೆಸ್ಸು ನನ್ನ ಲೈಫಲ್ಲಿ ಡೈಲಿ ಆಗ್ತಾ ಹೋಗ್ತಾ ಇರುತ್ತೆ. ಇದರಿಂದ ನನ್ನ ಲೈಫಲ್ಲಿ ನಾನು ಮುಂದುವರಿಯೋಕೆ ಆಗ್ತಾ ಇರಲ್ಲ. ಈ ಟ್ರ್ಯಾಪಲ್ಲೇ ಸಿಗಾಕೊಂಡು ಸಾಯ್ತಾ ಇರ್ತೀನಿ. ನಾನು ನನ್ನ ಪರಿಸ್ಥಿತಿಗೆ ಬ್ಲೇಮ್ ಮಾಡ್ತಾ ಇರೋದು ಈ ಸಮಾಜನ, ರಾಜಕಾರಣಿಗಳನ್ನ, ನಮ್ಮ ಬಾಸ್ನ. ಆದರೆ ನನಗೆ ಗೊತ್ತಿಲ್ಲ ಈ ನನ್ನ ಪರಿಸ್ಥಿತಿಗೆ ಕಾರಣ ಯಾರು ಅಂತ. ಈ ನನ್ನ ಪರಿಸ್ಥಿತಿಗೆ ಕಾರಣ ಯಾರು ಅಂದರೆ ಬೇರೆ ಯಾರು ಅಲ್ಲ, ನನ್ನ ಬಾಡಿನಲ್ಲಿರುವ ಒಂದು ಕೆಮಿಕಲ್, ಅದೇ ಡೋಪಮಿನ್. ಈ ಡೋಪಮಿನ್ನು ಒಬ್ಬ ವ್ಯಕ್ತಿನ ಝೀರೋ ಇಂದ ಝೀರೋ ಮಾಡುತ್ತೆ. ಆದರೆ ಇದು ಯಾವ ಥರ ವರ್ಕ್ ಆಗುತ್ತೆ, ಇದನ್ನು ಯಾವ ಥರ ಕಂಟ್ರೋಲ್ ಮಾಡಬೇಕು ಅಂತ ನಮಗೆ ಗೊತ್ತಿದ್ರೆ ಮಾತ್ರ. ಈ ಡೋಪಮಿನ್ ನಾವು ಬಾಡಿನಲ್ಲಿ ಯಾಕೆ ರಿಲೀಸ್ ಆಗುತ್ತೆ ಅಂದರೆ, ನಾವು ಯಾವುದೇ ಒಂದು ಟಾಸ್ಕ್ನ ಕಂಪ್ಲೀಟ್ ಮಾಡಿದಾಗ ಆ ಟಾಸ್ಕ್ ಕಂಪ್ಲೀಟ್ ಮಾಡಿರೋ ರಿವಾರ್ಡ್ಗೋಸ್ಕರ ನಮ್ಮ ಬ್ರೈನಲ್ಲಿ ಡೋಪಮಿನ್ ರಿಲೀಸ್ ಆಗುತ್ತೆ. ಆವಾಗ ನಮ್ಮ ಬಾಡಿಗೆ ರಿಲೀಫ್ ಅನ್ಸುತ್ತೆ, ನಾನೇನೋ ಅಚೀವ್ ಮಾಡಿದ್ದೀನಿ ಅನ್ನೋ ಒಂದು ಸಮಾಧಾನ ಸಿಗುತ್ತೆ. ಆಗ ಬ್ರೈನು ಮತ್ತೆ ಅದೇ ಕೆಲಸ ಮಾಡುವಂತ ಮೋಟಿವೇಟ್ ಮಾಡುತ್ತೆ. ಇದರಿಂದ ನನ್ನ ಲೈಫಲ್ಲಿ ನನ್ನ ಗೋಲ್ಗಳನ್ನ ಅಚೀವ್ ಮಾಡ್ಕೊಳ್ಳೋದು ಈಸಿ ಆಗುತ್ತೆ. ಆದರೆ ಈಗಿನ ಕಾಲದಲ್ಲಿ ಈ ಡೊಪಮೀನು ನಮ್ಮ ಜನಗಳನ್ನ ಯಾವ ಥರ ಕಟ್ಟಾಕಿದೆ ಅಂದರೆ, ಅವರು ಇದರಿಂದ ಹೊರಗೆ ಬರೋದು ಆಲ್ಮೋಸ್ಟ್ ಆಲ್ ಡಿಫಿಕಲ್ಟ್ ಆಗಿದೆ. ಅವ್ರಿಗೆ ಗೊತ್ತೇ ಇಲ್ಲ ಈ ಥರದ್ದೊಂದಿದೆ ನಮ್ಮ ಬಾಡಿನಲ್ಲಿ, ಇದೇ ನಮ್ಮನ್ನ ಕಂಟ್ರೋಲ್ ಮಾಡ್ತಾ ಇದೆ ಅಂತ. ಒಬ್ಬ ಮನುಷ್ಯ ಯಾಕೆ ಒಂದು ವಿಷಯದಲ್ಲಿ ಅಡಿಕ್ಟಿವ್ ಆಗ್ತಾನೆ ಅಂದರೆ ಅದಕ್ಕೆ ಕಾರಣನೂ ಈ ಡೊಪೋಮಿನ್ಗೆ ಬೇಸ್ ಲೈನ್ ಅಂತ ಇದೆ, ಅಂದರೆ 100%. ಇದಕ್ಕಿಂತ ಮೇಲೆ ಯಾವಾಗ ಡೊಪೋಮಿನ್ ರಿಲೀಸ್ ಆಗುತ್ತೆ ಅವಾಗ ನಮ್ಮ ಬಾಡಿಗೆ ಖುಷಿ ಆಗುತ್ತೆ. ಜಾಸ್ತಿ ರಿಲೀಸ್ ಆದಷ್ಟು ನಮ್ಮ ಬಾಡಿಗೆ ಜಾಸ್ತಿ ಖುಷಿ ಆಗುತ್ತೆ, ಜಾಸ್ತಿ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ನಾವು ಡ್ರಿಂಕ್ಸ್ ಮಾಡೋದ್ರಿಂದ 150% ಡೊಪೋಮಿನ್ ರಿಲೀಸ್ ಆಗುತ್ತೆ. ನಾವು ನನಗೆ ಇಷ್ಟ ಬಂದಿದ್ದು ಊಟ ಮಾಡೋದ್ರಿಂದ 160% ಡೊಪೋಮಿನ್ ರಿಲೀಸ್ ಆಗುತ್ತೆ. ನಾವು ಸಿಗರೇಟ್ ಸೇದೋದ್ರಿಂದ ಅಥವಾ ನಿಕೋಟಿನ್ ಅಂಶಗಳನ್ನ ತಗೊಳೋದ್ರಿಂದ ನಮಗೆ 225% ಡೊಪೋಮಿನ್ ರಿಲೀಸ್ ಆಗುತ್ತೆ. ನಿಕೋಟಿನ್ ಅಂದರೆ ಈ ವಿಮಲ್ಲು ಇವೆಲ್ಲನೂ ಬರ್ತವೆ. ನಾವು ಸೆಕ್ಸ್ ಮಾಡೋದ್ರಿಂದ 200% ಡೊಪೋಮಿನ್ ರಿಲೀಸ್ ಆಗುತ್ತೆ. ನಾವು ಒಳ್ಳೆ ಸ್ಲೀಪ್ ಮಾಡೋದ್ರಿಂದ 170% ಡೊಪೋಮಿನ್ ರಿಲೀಸ್ ಆಗುತ್ತೆ. ನಾವು ವಿಡಿಯೋ ಗೇಮ್ ಮಾಡೋದ್ರಿಂದ 175% ಡೊಪೋಮಿನ್ ರಿಲೀಸ್ ಆಗುತ್ತೆ. ನಾವು ಇವೆಲ್ಲ ಕೆಲಸ ಮಾಡೋದ್ರಿಂದ ನಮಗೆ ಡೊಪೋಮಿನ್ ಜಾಸ್ತಿ ರಿಲೀಸ್ ಆಗುತ್ತೆ. ಈ ಡೊಪೋಮಿನ್ ಯಾವ ಥರ ಅಂದರೆ, ಇದು ಯಾವ ಕೆಲಸ ಮಾಡಿದ್ರೆ ನಮ್ಮ ಬಾಡಿನಲ್ಲಿ ಜಾಸ್ತಿ ರಿಲೀಸ್ ಆಗುತ್ತೋ ನಮ್ಮ ಬಾಡಿ ನಿಮಗೆ ಅದೇ ಮಾಡು ಅಂತ ಹೇಳ್ತಾ ಇರುತ್ತೆ. ಯಾಕಂದರೆ ಡೊಪೋಮಿನ್ ರಿಲೀಸ್ ಆಗೋದ್ರಿಂದ ಮೈಂಡಿಗೆ ಮತ್ತು ಬಾಡಿಗೆ ರಿಲ್ಯಾಕ್ಸೇಷನ್ ಸಿಗುತ್ತೆ, ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಅದಕ್ಕೆ ಬಾಡಿ ಅದೇ ಕೆಲಸ ಮಾಡು ಅಂತ ಹೇಳ್ತಾ ಇರುತ್ತೆ.
ಈಗ ನೀವು ಇನ್ಸ್ಟಾಗ್ರಾಮ್ ರೀಲ್ ನೋಡ್ತಿದ್ದೀರಾ ಅಂದರೆ ಯಾಕೆ ಅಷ್ಟೊಂದು ಅಡಿಕ್ಟಿವ್ ಇದು, ಯಾಕೆ ಸಣ್ಣ ಸಣ್ಣ ಮಕ್ಕಳು ಕೂಡ ಊಟ ಮಾಡ್ಬೇಕಾದ್ರೆ ರೀಲ್ಸ್ ನೋಡ್ತಾರೆ, ರೀಲ್ಸ್ ಇಲ್ದಲೆ ಊಟನೇ ಮಾಡಲ್ಲ, ಯಾಕಂದರೆ ಅಷ್ಟು ಅಡಿಕ್ಟಿವ್ ಇದು. ಯಾಕಂದರೆ ಈಗ ನೀವೇನೋ ನೋಡ್ತಾ ಇರ್ತೀರಾ, ನೋಡ್ತಾನೆ ಅಲ್ಲಿ ಇನ್ನೊಂದು ಥರ ವೀಡಿಯೋ ಬರುತ್ತೆ, ಇನ್ನೊಬ್ರು ಯಾರೋ ಡ್ಯಾನ್ಸ್ ಮಾಡ್ತಿರ್ತಾಳೆ, ಇನ್ನೊಬ್ರು ಯಾರೋ ಬಂದು ಏನೋ ಹೇಳ್ತಿರ್ತಾನೆ, ಇನ್ನೊಬ್ರು ಯಾರೋ ಏನೋ ಕಟ್ ಮಾಡ್ತಿರ್ತಾನೆ, ಎವ್ರಿ ಟೈಮ್ ಹೊಸ ಥರ ವೀಡಿಯೋ ಬರ್ತಾ ಇರುತ್ತೆ. ಇದರಿಂದ ನಿಮ್ಮ ಬ್ರೈನಿಗೆ ಮತ್ತೆ ಡೊಪಮಿನ್ ರಿಲೀಸ್ ಆಗುತ್ತೆ, ಎವ್ರಿ 30 ಸೆಕೆಂಡ್ ಡೊಪಮಿನ್ ರಿಲೀಸ್ ಆಗುತ್ತೆ. ಅದಕ್ಕೆ ನಿಮ್ಗೆ ಅದನ್ನು ಸ್ಕ್ರೋಲ್ ಮಾಡ್ತಾ ಗೊತ್ತೇ ಆಗಲ್ಲ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತಿದ್ದೀರಾ ಅದರಲ್ಲಿ ಅಂತ. ಎಷ್ಟು ಜನಕ್ಕೆ ಗ್ಯಾಮ್ಲಿಂಗ್ ಮಾಡೋದ್ರಲ್ಲಿ ಖುಷಿ ಸಿಗುತ್ತೆ, ಯಾಕಂದರೆ ಗ್ಯಾಮ್ಲಿಂಗಿಂದ 800% ಡೊಪಮಿನ್ ರಿಲೀಸ್ ಆಗುತ್ತೆ. ಡ್ರಗ್ಸ್ ತಗೊಳೋದ್ರಿಂದ 1500% ಡೊಪಮಿನ್ ರಿಲೀಸ್ ಆಗುತ್ತೆ. ಯಾಕೆ ಒಬ್ರೊಬ್ರು ಗ್ಯಾಮ್ಲಿಂಗ್ ಮಾಡೋದ್ರಲ್ಲಿ ಅಷ್ಟು ಖುಷಿಯಾಗಿರ್ತಾರೆ, ಇಸ್ಪೀಟ್ ಆಡೋದ್ರಲ್ಲಿ ಅಷ್ಟು ಖುಷಿಯಾಗಿರ್ತಾರೆ, ಯಾಕೆ ಈಗ ನೋಡ್ತಾ ಇದ್ದೀರಾ ಆನ್ಲೈನ್ ಆ್ಯಪ್ಗಳು ಎಷ್ಟೊಂದು ಬಂದಿದ್ದಾವೆ, ಯಾಕೆಲ್ಲ ಹೋಗಿ ಸಿಗಾಕೊಂತಾರೆ ಅಂದರೆ ಎವ್ರಿ ಟೈಮ್ ನಿಮ್ಗೇನಾದರೂ ಒಂದು ಸಣ್ಣ ರಿವಾರ್ಡ್ ಸಿಕ್ಕರೆ ನಿಮಗೆ ಡೊಪಮಿನ್ ಅಷ್ಟು ಫಾಸ್ಟಾಗಿ ರಿಲೀಸ್ ಆಗುತ್ತೆ. ಅವಾಗ ನಿಮ್ಮ ಬ್ರೈನ್ ಏನು ಹೇಳ್ತಾ ಇರುತ್ತೆ, ನನಗೆ ಮತ್ತೆ ಆ ಥರದ್ದು ಬೇಕು ಅಂತ ಏನು ಮಾಡುತ್ತೆ, ನೀವು ಆ ವಿನ್ನಿಂದನೇ ಓಡೋಗ್ತಿರ್ತೀರ. ಅದು ನಿಮ್ಮನ್ನು ಒಂದಲ್ಲ ಒಂದು ದಿವಸ ಹಾಳು ಮಾಡಿಕ್ಕತ್ತೆ. ಎಷ್ಟೋ ಜನ ಹಳ್ಳಿಗಳಲ್ಲಿ ನೋಡಿರ್ತೀರ, ಕುಡ್ತಕ್ಕೆ ದಾಸ ಆಗಿಬಿಟ್ಟಿರ್ತಾರೆ. ಅವ್ರು ಏನೇ ಮಾಡಿದ್ರು ಅದರಿಂದ ಹೊರಗೆ ಬರೋಕ್ಕಾಗಲ್ಲ, ಯಾಕಂದರೆ ಅವರು ಅಡಿಕ್ಟ್ ಆಗಿಬಿಟ್ಟಿರ್ತಾರೆ. ಎವ್ರಿ ಟೈಮ್ ಡೊಪಮಿನ್ ರಿಲೀಸ್ ಆಗಿ ಅಲ್ಲಿ ಡೊಪಮಿನ್ ಹೇಳ್ತಾ ಇರುತ್ತೆ. ಡೊಪಮಿನ್ ಇನ್ನೊಂದು ಪ್ರಾಬ್ಲಮ್ ಏನಂದರೆ, ಡೊಪಮಿನ್ ರಿಲೀಸ್ ಆದಷ್ಟೇ ಇನ್ನೊಂದು ಸಲ ರಿಲೀಸ್ ಆದರೆ ಡೊಪಮಿನ್ ಮಜಾ ಬರಲ್ಲ. ನೀವು ಇವತ್ತು 60 ಹೊಡೆದಿದ್ದೀರಾ ಅಂದರೆ ನಾಳೆನೂ 60 ಹೊಡೆದ್ರೆ ಡೊಪಮಿನಿಗೆ ಖುಷಿ ಅನಿಸಲ್ಲ. ಡೊಪಮಿನ್ ಹೇಳುತ್ತೆ ನಾಳೆ 70 ಹೊಡಿ 80 ಹೊಡಿ, ಯಾಕಂದರೆ ಎಕ್ಸ್ಟ್ರಾ ಮಜಾ ಬೇಕಿದ್ದಕ್ಕೆ. ಎಕ್ಸ್ಟ್ರಾ ಡೊಪಮಿನ್ ರಿಲೀಸ್ ಆಗಬೇಕಂದ್ರೆ ನೀನು ಎಕ್ಸ್ಟ್ರಾ ಕುಡಿಬೇಕು. ಅವಾಗ ಬ್ರೈನ್ ಇನ್ನೂ ಸಂತೃಪ್ತಿ ಆಗುತ್ತೆ, ನಿನಗೆ ಖುಷಿ ಕೊಡುತ್ತೆ, ನಿನಗೆ ಸಮಾಧಾನ ಆಗುತ್ತೆ, ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಈಗ ಎಷ್ಟೋ ಜನ ಹೇಳ್ತಾರಲ್ವಾ, ನಮ್ಮ ಲೈಫಲ್ಲಿ ಅಷ್ಟು ದುಡ್ಡು ಮಾಡಿ ಏನು ಮಾಡೋಂಗಿದೆಯಾ, ಇಷ್ಟು ದುಡ್ಡು ಮಾಡಿ ಏನು ಮಾಡೋಂಗಿದೆಯಾ, ಲೈಫಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಮುಖ್ಯ, ಖುಷಿ ಮುಖ್ಯ, ಎಂಜಾಯ್ಮೆಂಟ್ ಮುಖ್ಯ ಅಂತ. ಈ ಎಂಜಾಯ್ಮೆಂಟ್ ಎಲ್ಲಿಂದ ಸಿಗುತ್ತೆ? ಇದೇ ಡೊಪಮಿನಿಂದ. ಶಾಪಿಂಗ್ ಮಾಡಿದ್ರೆ 170% ಡೊಪಮಿನ್ ರಿಲೀಸ್ ಆಗುತ್ತೆ. ನೀವೇನಾದರೂ ಒಂದು ಹೊಸ ವಸ್ತುನ ಖರೀದಿ ಮಾಡಿದ್ರೆ ಆ ಖರೀದಿ ಮಾಡೋ ಟೈಮಲ್ಲಿ ನಿಮಗೆ ಡೊಪಮಿನ್ ರಿಲೀಸ್ ಆಗುತ್ತೆ. ಆಮೇಲೆ ಯಾಕೆ ಸಡನ್ನಾಗಿ ಬೇಜಾರಾಗುತ್ತೆ ಅಂದರೆ, ಖರೀದಿ ಮಾಡಿ ಆದ ತಕ್ಷಣ ಡೊಪಮಿನ್ ಬೇಸ್ ಲೈನಿಗೆ ಬರುತ್ತೆ, ವಾಪಸ್ಸು ಹಿಂಗೆ ಸ್ಪೈಕ್ ಆಗಿ ಮತ್ತೆ ಬೇಸ್ ಲೈನಿಗೆ ಬರುತ್ತೆ. ಮತ್ತೆ ನೀವು ಆ ಡೊಪಮಿನ್ನ ಸ್ಪೈಕ್ ಮಾಡಬೇಕಂದ್ರೆ ಮತ್ತೆ ಇನ್ನೊಂದೇನಾದರೂ ನೀವು ಶಾಪಿಂಗ್ ಮಾಡಬೇಕು. ಯಾಕೆ ಶಾಪಿಂಗ್ ಮಾಡೋದು ಎಷ್ಟೋ ಹೆಣ್ಮಕ್ಳುಗಳಿಗೆ ಹುಚ್ಚಾಗ್ಬಿಟ್ಟಿರುತ್ತೆ ಅಂದರೆ ಇದೇ ಕಾರಣದಿಂದನೇ. ಆದರೆ ಇನ್ನೊಬ್ಬರು ನನ್ನನ್ನು ನೋಡಿ ಹೊಗಳೋದ್ರಿಂದ, ನನ್ನನ್ನು ಪ್ರೈಸ್ ಮಾಡೋದ್ರಿಂದ ಡೊಪಮಿನ್ ರಿಲೀಸ್ ಆಗುತ್ತೆ. ಇದೇ ರೀಸನಿಂದನೇ ನಮ್ಮ 90% ಮಿಡಲ್ ಕ್ಲಾಸ್ ಜನ ಈ ಟ್ರ್ಯಾಪಲ್ಲಿ ಸಿಗಾಕೊಂಡಿರೋದು. ಹಾಗಿದ್ರೆ ಈ ಡೊಪಮಿನ್ ಅಷ್ಟೊಂದು ಕೆಟ್ಟದ? ಈ ಡೊಪಮಿನ್ ಅಷ್ಟೊಂದು ಕೆಟ್ಟದಿದ್ದರೆ ನಮ್ಮ ಬಾಡಿ ಯಾಕೆ ಇದನ್ನು ರಿಲೀಸ್ ಮಾಡಬೇಕಿತ್ತು? ಆ್ಯಕ್ಚುಲಿ ನಾನು ಅವಾಗಲೇ ಹೇಳ್ದಂಗೆ ನಮ್ಮ ಬಾಡಿನಲ್ಲಿ ಇದು ರಿವಾರ್ಡಿಂಗ್ ಸಿಸ್ಟಮ್ ಆಗಿ ವರ್ಕ್ ಮಾಡುತ್ತೆ ಅಂತ. ನಾವೇನಾದರೂ ಸಣ್ಣ ಪುಟ್ಟ ಟಾಸ್ಕ್ನ ಕಂಪ್ಲೀಟ್ ಮಾಡಿದಾಗ ನಮಗೆ ಡೊಪಮಿನ್ ರಿಲೀಸ್ ಆಗುತ್ತೆ. ಇದರಿಂದ ನಾವು ಮೋಟಿವೇಟ್ ಆಗಿ ಪದೇ ಆ ಕೆಲಸ ಮಾಡ್ತೀವಿ, ಇಲ್ಲ ಆ ಕೆಲಸಕ್ಕಿಂತ ದೊಡ್ಡ ಕೆಲಸ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಆ್ಯಕ್ಚುಲಿ ಈಗಿನ ಕಾಲದಲ್ಲಿ ಡೊಪಮಿನ್ನ ಆರ್ಟಿಫಿಷಿಯಲಿ ರಿಲೀಸ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಯಾವಾಗ ನಾವು ಯಾವುದೇ ವಿಷಯನ ಆರ್ಟಿಫಿಷಿಯಲಿ ಮಾಡೋಕೆ ಹೋಗ್ತೀವಿ, ಇದರಿಂದ ನಾವು ಜೀವನದಲ್ಲಿ ತುಂಬ ಸಫರ್ ಪಡ್ತೀವಿ. ಈ ಡೊಪಮಿನ್ನ ನೀವು ಎಷ್ಟು ಆರ್ಟಿಫಿಷಿಯಲಿ ಮೇಲ್ ತಗೊಂಡೋಗ್ತೀರಾ ಅಷ್ಟೇ ಕೆಟ್ಟದು. ಯಾಕಂದರೆ ಈ ಡೊಪಮಿನ್ ಎಗೇನ್ ರಿಲೀಸ್ ಆಗಬೇಕಂದ್ರೆ ನೀವು ಮುಂಚೆ ಮಾಡಿದ ಕೆಲಸನ ಮತ್ತೆ ಮಾಡಬಾರ್ದು. ಅಂದರೆ ನೀವು ಮುಂಚೆ 1 ಸಿಗರೇಟ್ ಸೇದಿದ್ದಕ್ಕೆ ಡೊಪಮಿನ್ ರಿಲೀಸ್ ಆಗಿದೆ ಅಂದರೆ ಇವಾಗ ನೀವು 1 ಸಿಗರೇಟ್ ಸೇದಿದ್ರೆ ಡೊಪಮಿನ್ ಮತ್ತೆ ರಿಲೀಸ್ ಆಗಲ್ಲ. ಆದರೂ ಕೂಡ ನಿಮಗೆ ಅದು ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಅನಿಸಲ್ಲ. ನಿಮ್ಗೆ ಮತ್ತೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗಬೇಕಂದ್ರೆ ನೀವು ಆ ಸಿಗರೇಟ್ ಸೇದೋದನ್ನು ಜಾಸ್ತಿ ಮಾಡಬೇಕು. ಅದೇ ರೀತಿ ಎಷ್ಟೋ ಜನ ಜಂಕ್ ಫುಡ್ ತಿಂದರೆ ಅವ್ರಿಗೆ ಡೊಪಮಿನ್ ರಿಲೀಸ್ ಆಗುತ್ತೆ, ಯಾಕಂದರೆ ಅದರಲ್ಲಿ ಉಪ್ಪಿನಾಂಶ ಜಾಸ್ತಿ ಇರುತ್ತೆ. ಅದೇ ರೀತಿ ಸಿಹಿ ಅಂಶ ಜಾಸ್ತಿ ತಿಂದರೂ ಡೊಪಮಿನ್ ರಿಲೀಸ್ ಆಗುತ್ತೆ. ಇದೇ ರೀಸನಿಂದನೇ ಎಷ್ಟೋ ಜನ ಜಂಕ್ ಫುಡ್ಡಿಗೆ ಅಡಿಕ್ಟ್ ಆಗಿರ್ತಾರೆ, ಸ್ವೀಟಿಗೆ ಅಡಿಕ್ಟ್ ಆಗಿರ್ತಾರೆ. ನಾವು ಪದೇ ಡೊಪಮಿನ್ನ ರಿಲೀಸ್ ಮಾಡಿಸಿದಾಗ ಏನಾಗುತ್ತೆ, ನಮಗೆ ಬೇರೆ ಕೆಲಸ ಏನು ಮಾಡೋಕ್ಕೂ ಮೋಟಿವೇಶನ್ ಸಿಗಲ್ಲ. ವರ್ಕಲ್ಲಿ ಯಾವ್ದಾನ ಟಾಸ್ಕ್ನ ಕಂಪ್ಲೀಟ್ ಮಾಡಿದ್ರೆ ಡೊಪಮಿನ್ ರಿಲೀಸ್ ಆಗುತ್ತೆ. ಎಷ್ಟಂದರೆ 173 ಡೊಪಮಿನ್ ರಿಲೀಸ್ ಆಗುತ್ತೆ. ಇವಾಗ ನೀವು ಈ ಟಾಸ್ಕ್ನ ಅಥವಾ ಅಚೀವ್ಮೆಂಟ್ನ ಅಚೀವ್ ಮಾಡೋಕ್ಕೆ ನಿಮ್ಗೆ ಎಷ್ಟು ಟೈಮ್ ಬೇಕಾಗುತ್ತೆ? ಅದೇ ನೀವು ಒಂದು ಸಿಗರೇಟ್ ಸೇದಿದ್ರೆ 225 ಡೊಪಮಿನ್ ರಿಲೀಸ್ ಆಗುತ್ತೆ. ಈಗ ನಿಮ್ಮ ಮೈಂಡು ನಿಮಗೆ ಯಾವುದನ್ನು ಮಾಡೋಕ್ಕೆ ಹೇಳುತ್ತೆ? ಯಾವುದು ಡೊಪಮಿನ್ ಬೇಗ ರಿಲೀಸ್ ಆಗುತ್ತೆ ಅದನ್ನು ಮಾಡೋಕ್ಕೆ ಹೇಳುತ್ತೆ. ನೀನು ಟಾಸ್ಕ್ ಮಾಡಿ 3 ತಿಂಗಳವರೆಗೂ ವೆಯ್ಟ್ ಮಾಡಿ ಆ ಡೊಪಮಿನ್ ರಿಲೀಸ್ ಆಗೋದಕ್ಕಿಂತ ನೀನು ಇಲ್ಲೊಂದು ಸಿಗರೇಟ್ ಸೇದಿದ್ರೆ ಬೇಗ ಆಗುತ್ತೆ. ಇದರಿಂದನೇ ತುಂಬ ಜನ ಈ ಅಡಿಕ್ಷನಿಗೆ ಸಿಗಾಕಂತಾರೆ, ಈ ಅಡಿಕ್ಷನಿಂದ ದೂರ ಹೋಗ್ತಾರೆ. ಇದು ನ್ಯಾಚುರಲ್ಲು, ಇದು ಆರ್ಟಿಫಿಷಿಯಲ್. ನಾವು ಇದರಿಂದ ಹೊರಗೆ ಬರೋಕ್ಕೆ ಚಾನ್ಸೇ ಇಲ್ವಾ? ಅದೇ ಡೊಪಮಿನ್ ಡಿಟಾಕ್ಸ್ ಅಂತ. ನಮ್ಮ ಬಾಡಿನಲ್ಲಿರೋ ಡೊಪಮಿನ್ನ ನಾವು ಮತ್ತೆ ರೆಡಿ ಮಾಡಬೇಕು, ಮತ್ತೆ ಅದನ್ನು ನಮಗೆ ಅಡ್ಜಸ್ಟ್ ಮಾಡಿಸ್ಕೊಬೇಕು. ಹೆಂಗೆ ಅಂದರೆ ಈ ಆರ್ಟಿಫಿಷಿಯಲ್ ಡೊಪಮಿನ್ ಹಿಟ್ ಆಗೋದನ್ನು ನಾವು ತಡಿಬೇಕು, ನ್ಯಾಚುರಲಿ ಡೊಪಮಿನ್ನ ರಿಲೀಸ್ ಮಾಡ್ಕೊಳಕ್ಕೆ ಟ್ರೈ ಮಾಡಬೇಕು. ಅಂದರೆ ಬೆಳಿಗ್ಗೆ ಎದ್ದು ಸನ್ಲೈಟ್ ನೋಡೋದು, 6 ಗಂಟೆಯಿಂದ 7:30ವರೆಗೂ ಏನು ಬಿಸಿಲಿರುತ್ತಲ್ಲ ಅದನ್ನು ನಾವು ತೊಗೊಂಡಿರೋದ್ರಿಂದ ನಮಗೆ ನ್ಯಾಚುರಲಿ ಡೊಪಮಿನ್ ರಿಲೀಸ್ ಆಗುತ್ತೆ. ಆಮೇಲೆ ಬೆಳಿಗ್ಗೆ ಹೊತ್ತು ತಣ್ಣೀರು ಸ್ನಾನ ಮಾಡೋದ್ರಿಂದ ನಮಗೆ ಡೊಪಮಿನ್ ರಿಲೀಸ್ ಆಗುತ್ತೆ. ಆಮೇಲೆ ಬೆಳಿಗ್ಗೆ ಹೊತ್ತು ಎಕ್ಸಸೈಸ್ ಮಾಡೋದ್ರಿಂದ ನಮಗೆ ಡೊಪಮಿನ್ ರಿಲೀಸ್ ಆಗುತ್ತೆ. ಆಮೇಲೆ ನಾವು ಪ್ರಾಣಾಯಾಮ ಮಾಡೋದ್ರಿಂದ ನಮಗೆ ಡೊಪಮಿನ್ ರಿಲೀಸ್ ಆಗುತ್ತೆ. ಇಲ್ಲಿ ಏನು ಮಾಡ್ತಿದ್ದೀವಿ ಅಂದರೆ ನಾವು ಡೊಪಮಿನ್ನ ನ್ಯಾಚುರಲಿ ಇನ್ಕ್ರೀಸ್ ಮಾಡಿಸ್ತಿದ್ದೀವಿ. ಈಗ ಬೆಳಿಗ್ಗೆನೇ ನಿಮಗೆ ಹೈ ಡೊಪಮಿನ್ ಆಗಿದ್ರೆ ನೀವು ದಿವಸ ಎಲ್ಲ ಮೋಟಿವೇಟ್ ಆಗಿ ಕೆಲಸ ಮಾಡ್ಬೋದಲ್ಲ.
ದಿವಸ ಎಲ್ಲನೂ ಇದೇ ಜೋಶಿಂದ ಕೆಲಸ ಮಾಡ್ಬೋದು. ನಿಮ್ಮ ಪ್ರೊಡಕ್ಟಿವಿಟಿ ಇಂಪ್ರೂವ್ ಆಗುತ್ತೆ. ನಿಮ್ಮ ಪ್ರೊಡಕ್ಟಿವಿಟಿ ಇಂಪ್ರೂವ್ ಆದರೆ ನಿಮ್ಮ ಸ್ಯಾಲ್ರಿ ಇನ್ಕ್ರೀಸ್ ಆಗುತ್ತೆ. ಸ್ಯಾಲ್ರಿ ಇನ್ಕ್ರೀಸ್ ಆದರೆ ನಿಮ್ಮ ಲೈಫೇ ಚೆನ್ನಾಗಿರುತ್ತೆ. ಯಾಕಂದರೆ ಎಂಡ್ ಆಫ್ ದ ಡೇ ದುಡ್ಡು ಬೇಕಲ್ಲ ಎಲ್ಲದಕ್ಕೂ. ಇದೆಲ್ಲದಕ್ಕೂ ಕಾರಣ ಏನು ಅಂದರೆ ಡೊಪಮಿನ್ನ ನೀವು ಒಳ್ಳೆದ್ರ ಕಡೆಗೂ ತಗೊಂಡೋಗ್ಬೋದು, ಕೆಟ್ಟದ್ರ ಕಡೆಗೂ ತಗೊಂಡೋಗ್ಬೋದು. ಒಳ್ಳೆದ್ರ ಕಡೆ ತಗೊಂಡೋಗೋದು ಭಾಳ ಕಷ್ಟ, ಕೆಟ್ಟದ್ರ ಕಡೆ ತಗೊಂಡೋಗೋದು ಬಹಳ ಈಸಿ. ಈಗ ನೀವು ಸುಮ್ಮನೆ ಯಾರನ್ನ ಟಿ ವಿನಲ್ಲಿ ಸಕ್ಸಸ್ ಆದವ್ರನ್ನ ಅಥವಾ ಯೂಟ್ಯೂಬಲ್ಲಿ ಸಕ್ಸಸ್ ಆದವ್ರನ್ನ ನೋಡಿ ಹುರ್ಕೊಂತೀರಾ. ಯಾಕಂದರೆ ನಿಮಗನ್ಸುತ್ತೆ ನಾನು ಮಾಡಿರೋದೆ ಅವನು ಮಾಡಿರ್ತಾನೆ, ನನಗೆ ಲಕ್ಕಿಲ್ಲ ಅವನಿಗೆ ಲಕ್ ಐತೆ ಅಂತ. ಲಕ್ ಎಲ್ಲಿಂದ ಬರುತ್ತೆ? ಈಗ ನೀವು ಒಬ್ಬ ರಾಜಕಾರಣಿ ಆಗಿರಲಿ, ನೀವು ಆ ರಾಜಕಾರಣಿ ಮಾಡೋ ಕೆಲಸ ಏನೇ ಮಾಡಿದ್ರೂ ಮಾಡಲ್ಲ ನೀವು. ರಾಜಕಾರಣಿಗೇನು ಕಮ್ಮಿ ಟೆನ್ಷನ್ ಇರುತ್ತಾ? ಬೆಳಿಗ್ಗೆ ಎದ್ದು ಅವ್ರನ್ನ ಮೀಟ್ ಮಾಡಬೇಕು, ಇವ್ರನ್ನ ಅವನೇನೇ ಫ್ರಾಡ್ ಮಾಡ್ಬೋದು. ಆದರೆ ಅವ್ನು ನೀವು ಮಾಡೋದಕ್ಕಿಂತ ಡಿಫ್ರೆಂಟಾಗಿ ಮಾಡ್ತಾನೆ. ನಾರ್ಮಲ್ ಜನ ಮಾಡೋದಕ್ಕಿಂತ ಅವನು ಬೇರೆ ಥರ ಮಾಡ್ತಾನೆ. ಅದಕ್ಕೆ ಅವ್ನು ಸಕ್ಸಸ್ ಆಗಿದ್ದಾನೆ. ಈ ಆರ್ಟಿಫಿಷಿಯಲ್ ಡೊಪಮಿನ್ ಕಡೆ ನಮ್ಮ ಮನಸ್ಸು ಹೋಗ್ದಂಗೆ ತಡೆದು ನಾವು ನ್ಯಾಚುರಲ್ ಡೊಪಮಿನ್ ಕಡೆ ಹೋಗಿಸ್ಬೇಕು. ಅಂದರೆ ನ್ಯಾಚುರಲ್ ಡೊಪಮಿನ್ ಅಂದರೆ ಎಲ್ಲ ಕಡೆ ನೀವು ಬೆಳಿಗ್ಗೆ ಎದ್ದು ನಿಮ್ಮ ಕೆಲ್ಸಕ್ಕೆ ಹೋಗೋದು ನಿಮಗೆ ಇಷ್ಟ ಇಲ್ಲ ಅಂದರೆ ಕೆಲ್ಸಕ್ಕೆ ಹೋಗೋದನ್ನ ನೀವು ಇಷ್ಟ ಅಂತ ರೂಢಿ ಮಾಡ್ಕೊಬೇಕು. ಕೆಲ್ಸಕ್ಕೆ ಹೋಗೋದು ಅಲ್ಲೇನಾದರೂ ನಿಮ್ಗೆ ಇಷ್ಟ ಆಗೋಂಥದ್ದನ್ನು ನೀವು ಹುಡ್ಕೊಬೇಕು. ಅವಾಗ ಏನಾಗುತ್ತೆ, ನಿಮ್ಮ ಮೈಂಡು ಆಟೋಮೆಟಿಕ್ಲಿ ಕರ್ಕೊಂಡು ಹೋಗುತ್ತೆ ನಿಮಗೆ ಅಲ್ಲಿ ಹೋಗು ಅಂತ. ಅವಾಗ ಆಟೋಮೆಟಿಕ್ಲಿ ನಿಮ್ಮ ಡೈಲಿ ಬೆಳಿಗ್ಗೆ ಎದ್ದು ನೀವು ವರ್ಕ್ ಮಾಡ್ತೀರಾ, ನೀವು ಪ್ರೊಡಕ್ಟಿವಿಟಿನಲ್ಲಿ ತೊಡಸ್ಕೊತೀರಾ. ಎನಿ ಕೆಲಸ ಇರ್ಬೋದು, ಯಾವುದೇ ಕೆಲಸ ಇರ್ಬೋದು. ಬೆಳಿಗ್ಗೆ ಬಂದು ಜಿಮ್ಗೆ ಹೋಗೋಕ್ಕೆ ಯಾರಿಗೆ ಇಷ್ಟ ಆಗುತ್ತೆ? ಯಾಕೆ ಇಷ್ಟ ಆಗಲ್ಲ ಅಂದರೆ ಜಿಮ್ಗೆ ಹೋಗೋದ್ರಿಂದ ಜಾಸ್ತಿ ಡೊಪಮಿನ್ ರಿಲೀಸ್ ಆಗಲ್ಲ. ಅದೇ ಮಲ್ಕೊಂಡಿರೋದ್ರಿಂದ ಜಾಸ್ತಿ ಡೊಪಮಿನ್ ರಿಲೀಸ್ ಆಗುತ್ತೆ. ಫೋನ್ ನೋಡೋದ್ರಿಂದ ಜಾಸ್ತಿ ಡೊಪಮಿನ್ ರಿಲೀಸ್ ಆಗುತ್ತೆ. ಈಗ ನಿಮ್ಮ ಬ್ರೈನು ಇವೆರಡರಲ್ಲಿ ನಿಮಗೆ ಯಾವುದನ್ನು ಮಾಡೋಕ್ಕೆ ಬಿಡುತ್ತೆ. ಸಿಂಪಲಾಗಿ ಹೇಳ್ತಿದ್ದೀನಿ, ಯಾಕೆ ರಿಚ್ ಆಗ್ತಾರೆ, ಪೂರ್ ಆಗ್ತಾರೆ ಅಂದರೆ ಇದೇ ರೀಸನಿಂದನೇ. ನೀವು ಏನೇ ಅಂದ್ಕೊಳ್ಳಿ, ನೀವು ಕುತ್ಕೊಂಡು ಹಿಂಗೆ ಅಂದ್ಕೊಳ್ತೀರಿ, ಅವ್ರನ್ನ ಹಂಗೆ ಮಾಡ್ದ, ಇವ್ನು ಹಿಂಗೆ ಮಾಡ್ದ ಅಂತ. ನೀವು ಅವ್ರು ಮಾಡೋ 1% ಕೆಲಸ ಮಾಡೋಕ್ಕಾಗಲ್ಲ. ನಮಗೆ ಸುಖ ಈಸಿಯಾಗಿ ಬರಬೇಕು, ಅವ್ರಿಗೆ ಕಷ್ಟವಾಗಿ ಅದನ್ನು ಚೂಸ್ ಮಾಡ್ಕೊತಾರೆ. ಕಷ್ಟ ಅಂತ ಅವ್ರು ಅಂದ್ಕೊಳಲ್ಲ, ಯಾಕಂದರೆ ಅವ್ರು ಇದರಿಂದ ಹೋಗಿರಲ್ಲ. ಮುಂಚೆಯಿಂದನೂ ಇದರಿಂದ ಹೋದರೆ ಇದು ಹೆಂಗಿರುತ್ತೆ ಅಂತ ಎಕ್ಸ್ಪೀರಿಯೆನ್ಸು ಮಾಡಿರಲ್ಲ. ಈಗ ಎಣ್ಣೆ ಹೊಡಿಲಿಲ್ದ ಅವ್ನಿಗೆ ಹುಟ್ಟಾಗ್ಲಿಂದನೂ ಎಣ್ಣೆ ಹೆಂಗಿರುತ್ತೆ ಅಂತ ಎಕ್ಸ್ಪೀರಿಯೆನ್ಸು ಮಾಡಿರಲ್ಲ ಅವ್ನಿಗೆ ಯಾಕೆ ಆ ಕಡೆ ಎಳೆಯುತ್ತೆ ಮನಸ್ಸು? ಇದೇ ರೀಸನಿಂದನೇ ಕೆಲವೊಬ್ಬರು ಸಕ್ಸಸ್ ಆಗ್ತಾರೆ, ಕೆಲವೊಬ್ಬರು ಫೇಲ್ಯೂರ್ ಆಗ್ತಾರೆ. 98% ಜನ ಇದನ್ನು ಚೂಸ್ ಮಾಡ್ತಾರೆ. ಓನ್ಲಿ 2% ಜನ ಅಷ್ಟೇ ಇದನ್ನು ಅವ್ರ ಲೈಫಲ್ಲಿ ಅಳವಡಿಸ್ಕೊತಾರೆ. ನೀವು ಸ್ಟಾಕ್ ಮಾರ್ಕೆಟ್ ತಗೊಂಡ್ರು ಅಷ್ಟೇ. ಸ್ಟಾಕ್ ಮಾರ್ಕೆಟಲ್ಲಿ ಯಾಕೆ 98% ಜನ ದುಡ್ಡು ಕಳ್ಕೊತಾರೆ? ಸೆಬಿನೇ ಡೇಟಾ ಹೇಳುತ್ತೆ. ಯಾಕಂದರೆ ಅಲ್ಲಿ ಟ್ರೇಡಿಂಗ್ ಮಾಡ್ತಾರೆ, ಅವ್ರಿಗೆ ಇಮಿಡಿಯೇಟ್ಲಿ ದುಡ್ಡು ಬರಬೇಕು. ಇದು ಡೊಪಮಿನೇ ಅಲ್ಲ. ಯಾರು ವೆಯ್ಟ್ ಮಾಡ್ಕೊಂಡು ಕುತ್ಕೊಂತಾರೆ? ಲಾಂಗ್ ಟರ್ಮ್ ಅಂದರೆ ಇಲ್ಲಿ ತಗೊಂಡು ಏನು ಮಾಡ್ತೀಯ ಗುರು? ಲೈಫ್ ಎಂಜಾಯ್ ಮಾಡಬೇಕು. ಎಂಜಾಯ್ ಮಾಡಿದ್ರೆ ಇಮಿಡಿಯೇಟ್ ಡೊಪಮಿನ್ ಸಿಗುತ್ತೆ. ಲಾಸ್ಟಲ್ಲಿ ಕಾಯ್ಕೊಂಡು ಕುತ್ಕೊಂಡ್ರೆ ಡೊಪಮಿನ್ ಸಿಗಲ್ಲ. ನಿಮ್ಮ ಮೈಂಡ್ ಏನು ಹೇಳುತ್ತೆ? ಇಮಿಡಿಯೇಟ್ ಡೊಪಮಿನ್ ಬೇಕು ನನಗೆ ಅಂತ ಹೇಳುತ್ತೆ. ಅದಕ್ಕೇನೆ ತುಂಬ ಜನ ಇವತ್ತಿಗೋಸ್ಕರ ಬದುಕ್ತಾರೆ. ಅವರು 98% ಇರ್ತಾರೆ, ಇನ್ನು 2% ಸಕ್ಸಸ್ ಪೀಪಲ್ ಇರ್ತಾರೆ. ಇಡೀ ವರ್ಲ್ಡಲ್ಲೇ ಈ ಡೇಟಾ ಸೇಮ್ ಇರೋದು. ಎಲ್ಲಿ ಮನುಷ್ಯರು ಅಂತಿದಾರಲ್ಲ, ಮನುಷ್ಯರು ಎಲ್ಲರೂ ಒಂದೇ ಥರನೇ ಇರೋದು. ಮನುಷ್ಯನ ಬಾಡಿ ಎಲ್ಲನೂ ಒಂದೇ ಥರನೇ ಇರೋದು. ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ. ನೀವು ಈ ವಿಷಯ ಬೇರೆ ಎಲ್ಲೂ ಕೇಳಿರೋಕ್ಕೆ ಚಾನ್ಸ್ ಇಲ್ಲ. ಯೂಟ್ಯೂಬಲ್ಲಿ ತುಂಬ ವೀಡಿಯೋಸ್ಗಳಿದ್ದಾವೆ ಡೊಪಮಿನ್ ಬಗ್ಗೆ. ಅದು ಬಿಟ್ಟು ನೀವು ಎಲ್ಲೇ ಕೇಳಿರೋಕ್ಕೂ ಚಾನ್ಸ್ ಇಲ್ಲ. ನಿಮ್ಮ ಸ್ಕೂಲು, ಕಾಲೇಜು, ಫ್ರೆಂಡ್ಸು, ಅಪ್ಪ ಅಮ್ಮ, ಅಣ್ಣ ತಮ್ಮ ಯಾರು ಈ ವಿಷಯದ ಬಗ್ಗೆ ಮಾತಾಡಿರಲ್ಲ. ಯಾಕಂದರೆ ಇದನ್ನೆಲ್ಲ ತಿಳ್ಕೊಳೋಕ್ಕೂ ಕೂಡ ಡೊಪಮಿನ್ ಬೇಕು, ಮೋಟಿವೇಶನ್ ಬೇಕು. ಈ ಒಂದು ವಿಷಯದ ಬಗ್ಗೆ ನೀವು ತಿಳ್ಕೊಬೇಕಂದ್ರೆ ಮೋಟಿವೇಶನ್ ಬೇಕು. ಆ ಮೋಟಿವೇಶನ್ ಬೇಕಂದರೆ ಡೊಪಮಿನ್ ಬೇಕು. ಆ ಡೊಪಮಿನ್ ನಿಮಗೆ ಬೇರೆ ಕಡೆ ಎಳ್ಕೊಂಡು ಹೋಗ್ತಾ ಇದೆ, ಇದ್ರ ಕಡೆ ಎಳ್ಕೊಂಡು ಹೋಗ್ತಾ ಇಲ್ಲ. ಅದಕ್ಕೆ ಗೊತ್ತಾಗಿಲ್ಲ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ.